ಗೈಸ್, ಇವತ್ತು ನಾವು ಹೋಮ್ ಮೇಡ್ ಸ್ಪೆಷಲ್ ಮಂಗಳೂರಿನ ಫೇಮಸ್ ಚರ್ಮುರಿ ಮಾಡ್ತಿದ್ದೀವಿ, ಅದು ಸ್ಟ್ರೀಟ್ ಸ್ಟೈಲಲ್ಲಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೀರುಳ್ಳಿ, ಕ್ಯಾರೆಟ್ ಆ್ಯಂಡ್ ಇದು ಟೊಮೆಟೊ, ಇದು ಹುರಿದಿಟ್ಕೊಂಡಿದ್ದ ಕಡಲೆ. ಇದನ್ನು ಅದಾದಮೇಲೆ ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣು, ಇದು ನಾವು ಈಚ್ ಕಡೆ ಸೌತ್ ಕಡೆ ನಾವು ಇದನ್ನು ತುಕುಡಿ ಅಂತ ಕರಿತೀವಿ, ನಾರ್ತ್ ಕಡೆ ಇದನ್ನು ನಾಚಸ್ ಅಂತ ಕರೀತಾರೆ. ಏನು ಬೇಕಾದ್ರು ಅಂದರೆ ನಿಪ್ಪಟ್ಟು ಆ ರೀತಿ ಬೇಕಾದ್ರೆ ಹಾಕ್ಬೋದು. ನಾವಿಲ್ಲಿ ತುಕುಡಿ ಯೂಸ್ ಮಾಡಿದ್ದೀವಿ. ಇದಾದಮೇಲೆ ಇದು ಬಂದುಬಿಟ್ಟು ಇದನ್ನು ಮಂಡಕ್ಕಿ ಅಥವಾ ಹುರಿಯಕ್ಕೆ ಅಂತ ಕರಿತೀವಿ. ಇದಾದಮೇಲೆ ಇಲ್ಲಿ ಚಿಲ್ಲಿ ಪೌಡರ್, ನಾನು ಇಲ್ಲಿ ಅರುಣಿನ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಿದ್ದೀನಿ, ಇದು ತುಂಬಾ ಚೆನ್ನಾಗಿದೆ. ಅದಾದಮೇಲೆ ಇದು ಸಾಲ್ಟ್, ಇದು ಕೊಕೊನಟ್ ಆಯಿಲ್. ಇದು ನಿಮಗೆ ನೆಲಕಡಲೆನೂ ಹಾಕ್ಬೋದು ಅಥವಾ ನಾರ್ಮಲ್ ಕಡಲೆನ ನೀವು ಎಣ್ಣೆಲಿ ಫ್ರೈ ಮಾಡಿಯೂ ಹಾಕ್ಬೋದು, ಅಥವಾ ಪ್ಯಾನಲ್ಲಿ 1 ಸ್ಪೂನ್ ಉಪ್ಪು ಹಾಕಿ ಅದನ್ನು ಒಳ್ಳೆ ಶಾಲೋ ಫ್ರೈ ಸಹ ಮಾಡ್ಬೋದು. ಸೊ ಈಗ ನಾವು ಇದನ್ನು ಮಾಡೋಣ. ಸೊ ಇದಕ್ಕೆ ನಾವು ಫಸ್ಟ್ ನೀರುಳ್ಳಿ ಹಾಕ್ತಿದ್ದೀವಿ. ಇದಾದಮೇಲೆ ನಾವಿಲ್ಲಿ ಕ್ಯಾರೆಟನ್ನು ಹಾಕ್ತಿದ್ದೀವಿ. ಸೊ ನಾವು ಫಸ್ಟ್ ನೀರುಳ್ಳಿ, ಅದಾದಮೇಲೆ ಕ್ಯಾರೆಟ್, ಅದಾದಮೇಲೆ ನಾವು ಇಲ್ಲಿ ಹಾಕ್ತಿರೋದು ಟೊಮೆಟೊ. ಸೊ ಟೊಮೆಟೊನು ನಾವು ಹಾಕ್ತಿದ್ದೀವಿ ಇಲ್ಲಿ. ಅದಾದಮೇಲೆ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀವಿ, ಕೊರಿಯಂಡರ್ ಅಂತ. ಆ್ಯಂಡ್ ಬೀಜ ತೆಗೆದಿರೋ ಲಿಂಬೆ ಹಣ್ಣು ಹಾಕ್ತಿದ್ದೀನಿ, ಒಂದು ಸ್ವಲ್ಪ ಸಾಕು, ಒಂದು ಅರ್ಧ ಲಿಂಬೆ ಹಣ್ಣು ಸಾಕು. ಸೊ ನಾನೀಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಯಾಕಂದರೆ ಮಂಡಕ್ಕಿಯಲ್ಲಿ ಉಪ್ಪಿರುತ್ತೆ, ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀವಿ. ಖಾರದ ಹುಡಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಬೋದು, ತುಂಬ ಖಾರ ಇಷ್ಟ ಆದವ್ರಿಗೆ ಜಾಸ್ತಿ ಹಾಕಿ, ಸ್ವಲ್ಪ ಇಷ್ಟ ಆದವ್ರಿಗೆ ಸ್ವಲ್ಪ ಹಾಕಿ. ಈಗ ನಾನು 4ರಿಂದ 5 ಚಮಚ ತೆಂಗಿನೆಣ್ಣೆಯನ್ನು ಹಾಕ್ತಿದ್ದೀನಿ. ನೀವು ಇಲ್ಲಿ ಪ್ಯೂರ್ ತೆಂಗಿನೆಣ್ಣೆ ಯೂಸ್ ಮಾಡ್ಬೋದು, ಯಾಕಂದರೆ ತೆಂಗಿನೆಣ್ಣೆ ಚರ್ಮುರಿಗೆ ಮೇನ್. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು. ಈಗ ನಾನು ಇಲ್ಲಿ ಸ್ವಲ್ಪ ಕಡಲೆ ಹಾಕ್ತಿದ್ದೀನಿ. ಅದಾದಮೇಲೆ ನಾನಿಲ್ಲಿ ನಿಪ್ಪಟ್ಟು ಹಾಕ್ತಿದ್ದೀನಿ. ನಾನೀಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನಾವು ಇದಕ್ಕೆ ನಾವೀಗ ಮುಂಡಕ್ಕಿ ಹಾಕ್ತಿದ್ದೀವಿ. ಸೊ ನಾವೀಗ ಮುಂಡಕ್ಕಿ ಹಾಕ್ತಿದ್ದೀವಿ. ಇದಾದ್ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಈಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಅದಾದಮೇಲೆ ಮಸಾಲೆಗೆ ತಕ್ಕಷ್ಟು ನೀವು ಮುಂಡಕ್ಕಿಯನ್ನು ಹಾಕಬೇಕು. ಅದರ ಜಾಸ್ತಿ ಹಾಕಿದರೂ ಅಷ್ಟೇನು ರುಚಿ ಬರಲ್ಲ. ಸೊ ಎಷ್ಟು ಮಸಾಲ ಉಂಟು ಅದಕ್ಕೆ ಅಷ್ಟೇ ಮುಂಡಕ್ಕಿ ಹಾಕಿ. ಈಗ ಇದು ರೆಡಿ ಆಗಿದೆ. ನೋಡುವಾಗ ತುಂಬಾ ಸೂಪರಾಗಿ ಬಾಯಲ್ಲಂತೂ ನೀರು ಬರ್ತಿದೆ. ಸೊ ಇದನ್ನು ಟ್ರೈ ಮಾಡೋಕ್ಕೆ ಅಷ್ಟೇ ನಾನು ಕಾಯ್ತಿದ್ದೀನಿ. ಸೊ ಟ್ರೈ ಮಾಡೋಣ ಬನ್ನಿ. ಆ್ಯಂಡ್ ಇಲ್ಲಿ ನೋಡಿ, ಹೋಮ್ ಮೇಡ್ ಚರ್ಮುರಿ ರೆಡಿ. ನೀವು ಇದನ್ನು ಮನೇಲಿ ಮಾಡಿ ಟ್ರೈ ಮಾಡಿ. ನನಗೆ ಇದು ನೋಡಿ, ಈ ನ್ಯೂಸ್ ಪೇಪರಲ್ಲಿ ಹಾಕ್ಕೊಟ್ಟಾಗ ನನಗೆ ಓಲ್ಡ್ ಇದು ನೆನಪಲ್ಲಾಗುತ್ತೆ. ನಾವು ಚಿಕ್ಕವರಿರುವಾಗ ಜಾತ್ರೆಗಳ ಹೋಗಿ ಈ ರೀತಿ ತಿನ್ನೋದು ನೆನಪುಂಟು. ಸೊ ಇದು ನೋಡುವಾಗ ತುಂಬಾ ಚೆನ್ನಾಗಿ ಕಾಣ್ತಿದೆ, ಹಾಗೂ ಟೇಸ್ಟೂ ತುಂಬಾ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.